ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ರಾಗದಿಂದ ದೇವರನ್ನ ಮಹಿಮೆ ಪಡಿಸಿದೀವಿ. ಮತ್ತೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕದ ತಂದೆ, ಆಮೆನ್. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಅದರಲ್ಲಿ 13ನೇ ವಚನವನ್ನು ತೆಗೆದುಕೊಳ್ಳೋಣ. ಇಲ್ಲಿ ದೇವರು ಹೇಳ್ತಾರೆ, ಚಿಕ್ಕ ಮಕ್ಕಳ ವಿಷಯದಲ್ಲಿ ದೇವರು ಹೇಳುವಂತ ಮಾತಾಗಿದೆ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಹಾಲೆಲೂಯಾ. ಕೆಲವರು ಯೇಸು ಸ್ವಾಮಿಯಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು ಚಿಕ್ಕ ಮಕ್ಕಳಿಗೆ. ಹಾಲೆಲೂಯಾ. ಇವತ್ತು ಸಭೆಗಳಲ್ಲಿ ಸೇವಕರು ಸಣ್ಣ ಮಕ್ಕಳಿಗೋಸ್ಕರ ತುಂಬಾ ಗೋಳಾಡಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಾರಲ್ಲ, ಇದು ಯಾಕೆ ಅಂದ್ರೆ ಯೇಸು ಸ್ವಾಮಿ ಕಳಿಸಿಕೊಟ್ಟಂತ ಒಂದು ಮಾರ್ಗದರ್ಶಿಯಾಗಿದೆ. ಹಾಲೆಲೂಯಾ. ನಾನು ಹೇಗೆ ಭೂಮಿ ಮೇಲೆ ನಡೆಸಿದ್ದೀನೋ ಅದೇ ರೀತಿಯಾಗಿ ನೀವು ನಡೆಸಿಕೊಂಡು ನನ್ನ ವಾಕ್ಯಕ್ಕೆ ವಿಧೇಯರಾಗಿ ಒಂದು ಭಾಗವನ್ನು ಆ ಕಡೆ ಈ ಕಡೆ ಮಾಡದಂತೆ ನನ್ನ ವಾಕ್ಯವನ್ನು ಕೈಕೊಂಡು ಧ್ಯಾನಿಸಿ ಇದೇ ರೀತಿಯಾಗಿ ಜೀವಿಸಿ ಪರಲೋಕ ರಾಜ್ಯ ಬರ್ರಿ. ಹಾಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಶಿಷ್ಯರು ಗದರಿಸ್ತಾರೆ ಅವರಿಗೆ. ಇಲ್ಲಿ ಅನೇಕ ಜನ ಸಮೂಹದಲ್ಲಿ ಪ್ರಾರ್ಥನೆಗಳು ಮಾಡುವಾಗ, ನೀವು ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ. ಅವರು ಸೇವಕರು, ಘನ ಸೇವಕರು ತುಂಬಾ ಟಯರ್ಡ್ ಆಗಿದ್ದಾರೆ, ಸುಸ್ತಾಗಿದ್ದಾರೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡಲಿಕ್ಕೆ ಸೇವಕರು ಸಿದ್ಧರಾಗಿದ್ದಾರೆ. ಆದರೆ ಅವರ ಸಂಗಡ ಇರುವಂತ ಸಹೋದರ ಸಹೋದರಿಯರು ಬಿಡುವುದಿಲ್ಲ. ಯಾಕಂದ್ರೆ ಈ ದೊಡ್ಡ ಇನ್ನು ಓಪನ್ ಗಾಸ್ಪಲ್ ಪ್ರಾರ್ಥನೆಗಳಲ್ಲಿ ನಾವು ನೋಡಿದ್ದೇವೆ. ಸೇವಕರು ಬನ್ರಿ ಪ್ರಾರ್ಥನೆ ಮಾಡೋಣ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಜನ ಸಮೂಹ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ವಲ್ಪ ಜನಕ್ಕೆ ಮಾಡಿ ಆಮೇಲೆ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅಷ್ಟು ಜಂಗೋಳಿ ಜಾತ್ರೆ ಆಗಿದೆ. ಅದೇ ರೀತಿಯಾಗಿ ಆದ್ರೆ ಇಲ್ಲಿ ಯೇಸು ಸ್ವಾಮಿಯ ಆ ತರ ಮಾಡಲಿಲ್ಲ. ಇಲ್ಲಿ ಹೇಳ್ತಾರೆ, ಶಿಷ್ಯನಿಗೆ ಹೇಳ್ತಾರೆ, ಅವರು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ಹಾಲೆಲೂಯಾ. ಶಿಷ್ಯಂದ್ರಿಗೆ ಗದರಿಸ್ತಾ ಇದ್ದಾರೆ ಯೇಸು ಸ್ವಾಮಿ. ಚಿಕ್ಕ ಮಕ್ಕಳು, ಅವಕ್ಕೆ ಅಡ್ಡಿ ಮಾಡಬೇಡ್ರಿ, ಅವು ಬಿಡ್ರಿ, ನನ್ನ ಹತ್ರ ಬರಲಿಕ್ಕೆ ಬಿಡ್ರಿ. ನೀವು ಅವ್ರಿಗೆ ತಡೆ ಮಾಡಬೇಡ್ರಿ, ಅಡ್ಡಿ ಮಾಡಬೇಡ್ರಿ, ತೊಂದರೆ ಮಾಡಬೇಡ್ರಿ. ಹಾಲೆಲೂಯಾ. ಅವಾಗ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಅಂತವರದೇ. ಹಾಲೆಲೂಯಾ. ಚಿಕ್ಕ ಮಕ್ಕಳನ್ನ ಕುರಿತು ಯಾಕೆ ಸೂಚಕ ಕಾರ್ಯ ಅಂದ್ರೆ, ಅವರು ಯಾವುದೊಂದು ಈ ಲೋಕದ ಜ್ಞಾನವೆಲ್ಲ ಇರುವುದಿಲ್ಲ. ಅವರಿಗೆ ಸಣ್ಣ ಮಕ್ಕಳ ಜ್ಞಾನ, ಸಣ್ಣ ಮಕ್ಕಳ ಬುದ್ಧಿ. ಮನುಷ್ಯನಿಗೆ ಪ್ರಪಂಚದ ಜ್ಞಾನ ಅರಿವಾದಾಗ ಈತನಿಗೆ ಎಲ್ಲಾ ತಿಳುವಳಿಕೆ ಇರ್ತದೆ, ಎಲ್ಲ ಜ್ಞಾನ ಇರ್ತದೆ. ಅದಕ್ಕಾಗಿ ಆ ಮಕ್ಕಳನ್ನ ಕುರಿತು ದೊಡ್ಡವ್ರಿಗೂ ಮಕ್ಕಳಿಗೂ ತಾರತಮ್ಯವನ್ನು ಮಾಡಿ ತೋರಿಸಿದ್ದಾರೆ ಯೇಸು ಸ್ವಾಮಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಲೋಕ ರಾಜ್ಯವು ಇಂಥವರದೇ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮಗೆ ಸತ್ಯವಾಗಿ ನಾನು ಹೇಳುತ್ತೇನೆ. ಹಾಲೆಲೂಯಾ. ಏನ್ ಹೇಳ್ತಾರೆ ಇಲ್ಲಿ? ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಹಾಲೆಲೂಯಾ. ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ, ಚಿಕ್ಕ ಮಕ್ಕಳ ಸ್ವಭಾವವನ್ನು, ದೇವರ ಜ್ಞಾನವನ್ನು, ದೇವರು ಕೊಟ್ಟಂತ ಆಜ್ಞೆಯನ್ನು ಮೀರಿ ನಡೆಯದೆ, ನಾವು ಯಾವಾಗಲೂ ಎಷ್ಟು ದೊಡ್ಡವರಾದ್ರೂ ದೇವರಿಗೆ ಚಿಕ್ಕ ಮಕ್ಕಳಂತೆ ನಾವು. ಹಾಲೆಲೂಯಾ. ನಾವು ಚಿಕ್ಕ ಮಕ್ಕಳ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಅಂದರೆ ಅರ್ಥ, ನಾವು ದೇವರ ವಾಕ್ಯವನ್ನು, ನಾವು ಈ ಲೋಕದ ಜ್ಞಾನ ಬುದ್ಧಿ ಎಲ್ಲ ಒಂದು ಬದಿಗೆ ಇಟ್ಟು ದೇವರ ಜ್ಞಾನದಲ್ಲಿ ನಾವು ಇರಬೇಕು. ದೇವರು ತೋರಿಸಿಕೊಟ್ಟಂತ ಮಾರ್ಗದಲ್ಲಿ ನಡೀಬೇಕು. ಆತನ ಚಿತ್ತವನ್ನು
ಈ ಭೂಮಿ ಮೇಲೆ ನೆರವೇರಿಸಬೇಕು. ಯಾಕಂದ್ರೆ ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ಪರಲೋಕದ ತಂದೆಯ ಚಿತ್ತವನ್ನು ನೀವು ಮಾಡಿದ್ದೀರೋ, ಹಲ್ಲೆಲೂಯಾ, ನಿಮಗೆ ಯಾರು ಅಡ್ಡಿ ಮಾಡುವುದಿಲ್ಲ. ಚಿತ್ತ ಮಾಡಿದರೆ ಅಡ್ಡಿ ಯಾರ ಮಾಡ್ತಾರ? ಹಲ್ಲೆಲೂಯಾ. ನೀವು ಈ ಲೋಕದಲ್ಲಿ ನ್ಯಾಯವಾಗಿ ಬದುಕಿದರೆ ಯಾವ ಕೋರ್ಟಿಗೂ ಯಾವ ಸ್ಟೇಷನ್ಗೂ ಎದುರುವಂತವುದಿಲ್ಲ. ಎದುರೋದು ಯಾರಿಗೆ? ಅನ್ಯಾಯಗಾರ, ಮೋಸ ಮಾಡಿದಂಥವರು ಕಾನೂನಿಗೆ ಎದುರ್ತಾರೆ, ಪೊಲೀಸ್ನವರಿಗೆ ಎದುರ್ತಾರೆ, ಅನೇಕ ವಿಷಯದಲ್ಲಿ ಹಿಂಜಾರಿ ಹೋಗುತ್ತಾರೆ. ಆದರೆ ದೇವರ ಮಕ್ಕಳು, ನ್ಯಾಯಾಧಿಪತಿ ಮಕ್ಕಳು ಧೈರ್ಯವಾಗಿ ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನೀವು ಸೇರುವುದೇ ಇಲ್ಲ. ಅದು ಏನೋ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಯಾವಾಗ ದೇವರ ಸ್ವಭಾವ, ಜ್ಞಾನ ಎಲ್ಲವನ್ನು ಪಡೆದುಕೊಳ್ಬೇಕು, ಪ್ರಾರ್ಥನೆ ಮಾಡಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಚಿಕ್ಕ ಮಕ್ಕಳನ್ನ ಕರೆದು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವದಿಸಿದನು. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು, ಮನುಷ್ಯನನ್ನ ಕೈಯಿನಿಂದ ರೂಪಿಸಿದ ದೇವರು, ಅವರೇ ಸ್ವತಃ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನೆಂತ ಭಾಗ್ಯ ನಮಗೆ ಪ್ರಿಯರೇ. ದೇವರ ಆಶೀರ್ವಾದ ಹೊಂದುವುದು ಸುಮ್ಮನೆ ಆಗುವುದಿಲ್ಲ. ಮಾತಿನಲ್ಲಿ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ. ಎಷ್ಟೋ ಜನ ನಾನು ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ಸಾಕು, ಅಯ್ಯೋ ಪ್ರಾರ್ಥನೆನಾ, ಅದು ದಿನ ಮಾಡ್ತಾ ಇದ್ದೀವಲ್ಲ. ಕೆಲವೊಬ್ರು ಬೈಬಲೇ ಮುಟ್ಟುವುದಿಲ್ಲ, ಭಾನುವಾರ ಆದ್ರೆ ಬೈಬಲಲ್ಲಿ ಒಂದು ಬಟ್ಟೆ ತೆಗೆದುಕೊಂಡು ಒರೆಸ್ತಾರೆ, ಅಯ್ಯೋ ಚರ್ಚಿಗೆ ಹೋಗೋಣ. ಹಾಗಲ್ಲ, ನಿಮ್ಮ ಕುಟುಂಬ ಪ್ರಾರ್ಥನೆ ಪ್ರತಿ ದಿವಸ, ಪ್ರತಿ ರಾತ್ರಿ ಎಷ್ಟೊತ್ತಿಗೂ ಸಮಯವನ್ನು ದೇವರು ನಿಗದಿಪಡಿಸಿಲ್ಲ. ಆದರೆ ನಿಮ್ಮ ಸಮಯವನ್ನ ತೆಗೆದುಕೊಂಡು ದೇವರಿಗಾಗಿ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತಾ, ದೇವರೇ ಇವತ್ತು ಒಂದು ದಿವಸ ಕೊಟ್ಟಂತ ನಿನ್ನ ಆಯುಷ್ಕಾಲಕ್ಕಾಗಿ ಸ್ತೋತ್ರ, ನೀವು ಕೊಟ್ಟಂತ ಒಂದು ಅನ್ನಪಾನಗಳಿಗಾಗಿ ಸ್ತೋತ್ರಪ್ಪ. ದೇವರೇ, ನಿಮ್ಮ ಹೆಸರಿನ ಮೇಲೆ ಬದುಕ್ತೀವಪ್ಪ, ನಮಗೆ ಜೀವದಾನ ಮಾಡಿದಂತ ದೇವರೇ ನಿನಗೆ ಸ್ತೋತ್ರ ಅಂತ ಯಾವಾಗ ದೇವರನ್ನ ನಾವು ಹಾಡಿ ಹೊಗಳುತ್ತೇವೋ, ಪರಲೋಕದಲ್ಲಿರುವ ದೇವರು ಸಂತೋಷ ಪಡ್ತಾರೆ. ಇಗೋ, ನಾನು ಉಂಟು ಮಾಡಿದ ಈ ಜನಾಂಗಗಳು ನನ್ನ ಮಕ್ಕಳು, ನನಗೆ ಮೊರೆ ಇಡುತ್ತಾ ಇದ್ದಾರೆ, ಇವರು ನನ್ನೊಂದಿಗೆ ಅನ್ಯೋನ್ಯತೆ ಪ್ರೀತಿಯಲ್ಲಿದ್ದಾರೆ. ನನ್ನ ಶಾಶ್ವತವಾದ ದೇಶದಲ್ಲಿ, ಪರ್ಮನೆಂಟ್ ದೇಶದಲ್ಲಿ ಇವರಿಗೆ ನಾನು ಸ್ಥಳವನ್ನ ಇಟ್ಟಿದ್ದೇನೆ, ಸಿದ್ಧ ಮಾಡಿದ್ದೇನೆ. ಹಲ್ಲೆಲೂಯಾ. ಇಂಥ ಭಾಗ್ಯ ಈ ಭೋಗಗಳು ಇರುವಂತ ಈ ದೇಶ, ಈ ಪ್ರಪಂಚದಲ್ಲಿ ಯಾಕೆ ಬೇಕು ಬೇರೆ? ಎಷ್ಟು ವರ್ಷ ಬಲ ಇಚ್ಚಿದ್ರೆ 70-80, ಆಮೇಲೆ ಹಾಗಾದಂತೆ ನಾ ಪ್ರತಿನಿತ್ಯವೂ ದೇವರಿಗಾಗಿ ಮೀಸಲಾಗಿ ಇಟ್ಟಿರುವಂತ ಜನಾಂಗಗಳಾಗಿರಬೇಕು. ಅದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತಾ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ಕಷ್ಟ, ದುಃಖ, ಸಮಸ್ಯೆಗಳು ಇದ್ರೆ ಸ್ವಾಮಿ, ಅದೆಲ್ಲವನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಬಿಡುಗಡೆಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.